ಹೆಚ್ಚಿಗೆ ವಿದ್ಯುತ್ ರೇಟ್ ಹೆಚ್ಚಿಗೆ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದರೆ ಫ್ರೀ ಕೊಡೋದು ಬಿಡಿ ನೀವು. ಇವ್ರು ಏನೋ ಫ್ರೀ ಕೊಟ್ಟಿರ್ಬೋದು, ಆದರೆ ಅದರಿಂದ ಹಳ್ಳಿಗಳು ಜಮೀನದಲ್ಲಿ ಕೆಲಸಕ್ಕೆ ಜನನ ಸಿಕ್ಕೋದಿಲ್ಲ. ನೇತಾಡ್ಕೊಂಡು ಬಂದರೂ ಕೂಡ ಜಾಗ ಸಿಕ್ಕೋದಿಲ್ಲ. ಏನು ಏನು ಪ್ರಯೋಜನ ಆಯ್ದಂಗೆ ಆಯ್ತಿದು. ಎಷ್ಟು ಜನರಿಗೆ ವ್ಯಾಪಾರ ನೌಕರಸ್ಥರಿಗೆ ಕಾಲೇಜ್ ಹುಡುಗರಿಗೆ ಮಕ್ಕಳಿಗೆ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ. ಹಳ್ಳಿಗಳಿಂದ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಪ್ರೊಡಕ್ಷನ್ ಆಗಬೇಕಲ್ಲ, ಯಾವುದೇ ಒಂದು ಇದಾದ್ರೂ ಜನನೇ ಸಿಕ್ಕುದಿಲ್ಲ. ಅಲ್ಲಿ ಎಲ್ಲ ಕೆಲಸಕ್ಕೆ ಫ್ರೀ ಆದರೆ ಆರಾಮಾಗಿ ಕೂತ್ಕೊಂಡು ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ, ಅಷ್ಟೇ ಕಾಲ ಕಳೀತಾರೆ. ಇದು ಎಷ್ಟು ದಿವಸ ನಡೆಯೋಕ್ಕೆ ಸಾಧ್ಯ? ಒಂದು ಎಂಡ್ ಅನ್ನೋದು ಬೇಕಲ್ಲ ಅದಕ್ಕೆ. ಸರ್, ನೆಕ್ಸ್ಟ್ ಇನ್ 3 ಇಯರ್ಸ್ಗೂ ಕೂಡ ವಿದ್ಯುತ್ ಏರಿಕೆ ಎಷ್ಟು ಮಾಡಬೇಕು ಅಂತ ಫಿಕ್ಸ್ ಮಾಡಿ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಂದು ವಿಚಾರ ಅಂದರೆ ಹೆಚ್ಚಿಗೆ ವಿದ್ಯುತ್ ರೇಟ್ ಹೆಚ್ಚಿಗೆ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದರೆ ಫ್ರೀ ಕೊಡೋದು ಬಿಡಿ ನೀವು. ಈಗ ಕೋಟ್ಯಾಂತರ ಜನ ಯಾರು ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿದ್ದಾರೆ, ನೇಕಾರ ಜನ ಇದ್ದಾರೆ, ಅವರೆಲ್ಲಗೆ ಕಮರ್ಷಿಯಲ್ ಇರೋದು ಅವರಿಗೆ. ಅವರು ಒಂದಕ್ಕೆ ಎರಡು ದುಡ್ಡು ಇದು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಹೊರೆ ಇದ್ದದ್ದನ್ನು ಸಾಮಾನ್ಯ ಜನರ ಮೇಲೇನೆ ಅವರು ಹಾಕುತ್ತಾರೆ. ಅವರೇನು ಕೈಯಿಂದ ಏನು ಯಾವುದೋ ಇಸ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಎಕ್ಸ್ಟ್ರಾ ಏನು ಬಿಲ್ ಬಂದಿರ್ತದೆ ಅದನ್ನು ಸಾಮಾನ್ಯ ಜನರ ಮೇಲೇ ಅವರು ಹಾಕೋದು. ಹೀಗಾಗಿ ನೀವು ರೇಟನ್ನು ರೆಡ್ಯೂಸ್ ಮಾಡಿ ಸಮವಾಗಿ ಎಲ್ಲರಿಗೂ ಬಿಲ್ ಪೇಮೆಂಟ್ ಮಾಡುವಂಗೆ ಮಾಡ್ಕೊಳ್ಳಿ. ಅದು ನಂದು ಮತ. ಈ ಫ್ರೀ ಬಸ್ ಕೊಟ್ಟಿದ್ದಾರಲ್ಲ, ನೀವು ಸಿಟಿದಲ್ಲಿ ಅಷ್ಟು ಅಫೆಕ್ಟ್ ಆಗಿಲ್ಲ. ಇದು ಹಳ್ಳಿಗಳ ಕಡೆಯಿಂದ ಈ ಸ್ಕೂಲ್ ಹುಡುಗರಿಗೆ ಮಕ್ಕಳಿಗೆ ಅದೇ ಸೇಮ್ ಟೈಮ್ಗೆ ಹಳ್ಳಿ ಜನ ಹೋಬಳಿ ತಾಲೂಕಾ ಜಿಲ್ಲಾ ಪ್ಲೇಸಿಗೆ ಅವರು ಸಂತೆ ವ್ಯಾಪಾರಿಗೆಲ್ಲ ಹೋಗ್ತಾರೆ. ಆಮೇಲೆ ಇವರು ಯಾರು ನೌಕರಸ್ಥರು ಎಲ್ಲ ಸಣ್ಣ ಚಿಕ್ಕ ಪ್ಲೇಸ್ನಿಂದ ಅವ್ರ ಹೋಬಳಿ ಪ್ಲೇಸು, ತಾಲೂಕಾ ಪ್ಲೇಸ್, ಜಿಲ್ಲಾ ಪ್ಲೇಸ್ಗೆ ಹೋಗ್ತಾ ಇರ್ತಾರೆ. ಎಲ್ಲರೂ ಒಂದೇ ಟೈಮ್ಗಾದ್ರೆ ಒಂದು 150 ಜನ ಸೇರಿಸ್ಕೊಂಡು ಆದ್ರೂ ಕೂಡ ಬಸ್ ಮುಗಿಯೋದಿಲ್ಲ, ಜನ ಉಳ್ಕೊಂಡಿರ್ತಾರೆ. ಇದನ್ನ ಸಮಸ್ಯೆ ಯಾವಾಗ ಮುಗಿಸ್ತೀರ ನೀವು? ಆಮೇಲೆ ಸಾಯಂಕಾಲ ಬರುವಾಗೂ ಅಷ್ಟೇ, ನೇತಾಡ್ಕೊಂಡು ಬಂದರೂ ಕೂಡ ಜಾಗ ಸಿಕ್ಕೋದಿಲ್ಲ. ಏನು ಪ್ರಯೋಜನ ಆಯ್ದಂಗೆ ಆಯ್ತಿದು. ಎಷ್ಟು ಜನರಿಗೆ ವ್ಯಾಪಾರ ನೌಕರಸ್ಥರಿಗೆ ಕಾಲೇಜ್ ಹುಡುಗರಿಗೆ ಮಕ್ಕಳಿಗೆ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ. ಹಳ್ಳಿಗಳಿಂದ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನು ಫ್ರೀ ಬೇಡ ನನ್ನ ದೃಷ್ಟಿಯಿಂದ. ನೀವು ಅದನ್ನು ಕಡಿಮೆ ಬೆಲೆಯಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ವಿದ್ಯುತ್ತನ್ನು ಸಪ್ಲೈ ಮಾಡಿ. ಆಮೇಲೆ ಇದರದ್ದು ಏನು ಬಸ್ಗಳು ಚಾರ್ಜ್ ಕಡಿಮೆ ಮಾಡ್ಕೊಂಡು ಹೋಗಿ. ಇವಾಗ 3 ಡೇಸ್ ಬ್ಯಾಕು ನೀರ್ ಬಿಲ್ಲು ಜಾಸ್ತಿ ಮಾಡ್ತೀವಿ ಅಂದ್ರೆ ಸಿದ್ಧತೆ ನಡೀತಾ ಇದೆ ಅಂತ ಕೂಡ ಹೇಳಿದ್ರು. ಸೊ ಅದಾದ್ಮೇಲೆ ಇವಾಗ ಮಿಲ್ಕ್ ಕೂಡ ಜಾಸ್ತಿ ಆಗ್ತದೆ. ಅಂದ್ರೆ ಪ್ರತಿನಿತ್ಯ ನಾವೇನು ಬೆಳೆಸ್ಬೇಕು ಎಲ್ಲದನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಿದ್ದಾರೆ. ಇವಾಗ ಯೋಜನೆಗಳು ಎಷ್ಟು ಜನಗಳಿಗೆ ಯೂಸ್ ಆಯ್ತು, ಇವಾಗ ಇವ್ರು ಮಾಡ್ತಿರುವಂತ ಏರಿಕೆಗಳು ಎಷ್ಟು ಹೊರೆ ಆಗ್ತಾ ಇದೆ ಅಂತ. ಸಾಮಾನ್ಯ ಜನರಿಗೆ ಎಲ್ಲರಿಗೂ ಇವ್ರ ಬೆಲೆ ಏರಿಕೆ ಅಂತ ಎಲ್ಲರಿಗೂ ಹಾಗೇ ಆಗುತ್ತೆ, ಹೊರೆ ಹಾಗೇ ಆಗುತ್ತೆ. ಅದರಲ್ಲೇನು ಸಂಶಯನೇ ಇಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ನೀವು ಬೆಲೆಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಡಿ, ಅಷ್ಟೇ ನಮ್ಮದು ವಿನಂತಿ. ಏನ್ ಹೇಳ್ತೀರಿ ರಾಜಕೀಯದವರ ಬಗ್ಗೆ ಮತ್ತೆ ನಮ್ಮ ರಾಜ್ಯದ ರಾಜಕೀಯದ ಬಗ್ಗೆ? ರಾಜಕೀಯದ ಬಗ್ಗೆ ಮಾತಾಡಕ್ಕೆ ಅಂತ ಹೇಳಿದ್ರೆ ಎಲ್ಲ ಜನ ಇಲೆಕ್ಟ್ ಮಾಡಿದ್ದಾರೆ, ಅವ್ರು ಆಳ್ಕೊಂಡು ಹೋಗ್ಲಿ. ಆದರೆ ಎಲ್ಲ ಜನರಿಗೆ ಹೊರೆ ಆಗದಂಗೆ ನೋಡ್ಕೊಂಡು ಹೋಗ್ಬೇಕಷ್ಟೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನೋ ಫ್ರೀ ಕೊಟ್ಟಿರ್ಬೋದು, ಆದರೆ ಅದರಿಂದ ಹಳ್ಳಿಗಳು ಜಮೀನದಲ್ಲಿ ಕೆಲಸಕ್ಕೆ ಜನನ ಸಿಕ್ಕೋದಿಲ್ಲ. ನೀವು ಏನು ಮಾಡ್ತಾರೆ, ಪ್ರೊಡಕ್ಷನ್ ಆಗದೆ ಹೋದರೆ ಎಲ್ಲಿದೆ? ನೀವು ಫ್ರೀ ಕೊಟ್ಟು ಏನು ಪ್ರಯೋಜನ ಆಗುತ್ತೆ? ಪ್ರೊಡಕ್ಷನ್ ಆಗಬೇಕಲ್ಲ, ಯಾವುದೇ ಒಂದು ಇದಾದ್ರೂ ಜನನೇ ಸಿಕ್ಕುದಿಲ್ಲ. ಅಲ್ಲಿ ಎಲ್ಲ ಕೆಲಸಕ್ಕೆ ಫ್ರೀ ಆದರೆ ಆರಾಮಾಗಿ ಕೂತ್ಕೊಂಡು ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ, ಅಷ್ಟೇ ಕಾಲ ಕಳೀತಾರೆ. ಇದು ಎಷ್ಟು ದಿವಸ ನಡೆಯೋಕ್ಕೆ ಸಾಧ್ಯ? ಒಂದು ಎಂಡ್ ಅನ್ನೋದು ಬೇಕಲ್ಲ ಅದಕ್ಕೆ. ನಿಮ್ಮದು ಪ್ರೊಡಕ್ಷನ್ ಏನು ಹೆಚ್ಚಿಗೆ ಮಾಡ್ತೀರಿ ಅದನ್ನು ಆ ದೃಷ್ಟಿಯಿಂದ ನೀವು ಇನ್ವೆಸ್ಟ್ಮೆಂಟ್ ಅದಕ್ಕೆಲ್ಲ ಸಹಾಯ ಮಾಡ್ತಾ ಹೋಗಿ. ಬೀಟ್ ಪ್ಲಸ್ ಕರ್ನಾಟಕ.